ಪ್ರಿಯರಾದವರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕರ್ತನಲ್ಲಿ ನೀವು ಯಾವಾಗಲೂ ಸಂತೋಷವಾಗಿರಬೇಕು. ಭಯಪಡಬೇಡಿ. ನೀವು ಭಯಪಡುವ ಹಾಗೆ ಏನು ಸಂಭವಿಸುವುದಿಲ್ಲ. ನೀವು ಭಯಪಡುತ್ತಿರುವಂತಹ ಕಾರ್ಯವನ್ನು ಕರ್ತನ ಆಶ್ಚರ್ಯವಾಗಿ ಬದಲಾಯಿಸುವನು. ಇಲ್ಲ, ನಾನು ದೇವರನ್ನು ನಂಬುತ್ತಲೇ ಇದ್ದೇನೆ, ದೇವರು ನನ್ನನ್ನು ಮರೆತ ಹಾಗೆ ಕಾಣುತ್ತಿದ್ದ, ದೇವರೇ ನನ್ನನ್ನು ಕೈಬಿಟ್ಟ ಹಾಗೆ ಇದೆ ಎಂಬುದಾಗಿ ಅಂದುಕೊಳ್ಳುತ್ತಿದ್ದೀರಾ? ಪರಿಸ್ಥಿತಿ ಆ ರೀತಿ ಇರಬಹುದು. ಈಗ ಇರುವಂತಹ ಪರಿಸ್ಥಿತಿ ನಿಮಗೆ ಆ ರೀತಿ ಕಾಣಬಹುದು. ಆದರೆ ನಿಜ ಅದಲ್ಲ. ದೇವರು ಎಂಥವರು ಗೊತ್ತಾ? ಸತ್ಯ ವೇದದಲ್ಲಿ ಕೀರ್ತನೆಗಳು 94:14 ವಾಕ್ಯದಲ್ಲಿ ದೇವರು ಹೇಳುತ್ತಾರೆ. ದೇವರ ವಾಕ್ಯವು ಏನು ಹೇಳುತ್ತದೆ ನೋಡಿರೆ? ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈಬಿಡುವುದಿಲ್ಲ. ಕರ್ತನಿಂದ ತನ್ನ ಮಕ್ಕಳನ್ನು ಕೈಬಿಡುವುದಕ್ಕೆ ಸಾಧ್ಯವಾ ಹೇಳಿರಿ? ಆತನು ಕೈಬಿಡುವುದಿಲ್ಲ. ಆತನು ತನ್ನ ಸ್ವಾಸ್ಥ್ಯವನ್ನು ಎಂದಿಗೂ ಕೈಬಿಡುವುದೇ ಇಲ್ಲ. ನೀವು ಆತನ ಸ್ವಾಸ್ಥ್ಯ. ಆತನು ರಕ್ತ ಸುರಿಸಿ ನಿಮ್ಮನ್ನು ಖರೀದಿಸಿದ್ದಾನೆ. ನನ್ನ ಮಗನು, ನನ್ನ ಮಗಳು, ಇವರು ನನ್ನ ಮಕ್ಕಳು ಎಂಬುದಾಗಿ ನೀವು ಆತನ ಸ್ವಾಸ್ಥ್ಯ. ನೀವು ಆತನಿಗೆ ಸ್ವಂತ. ಹೇಗೆ ಕೈಬಿಡುವರು? ಎಂದಿಗೂ ಕೈಬಿಡುವುದೇ ಇಲ್ಲ. ನಮಗೆ ಈ ಪರಿಸ್ಥಿತಿಯನ್ನು ನೋಡಿದರೆ ದೇವರು ಕೈಬಿಟ್ಟ ಹಾಗೆ ತೋರುತ್ತದೆ, ಹೌದಾ? ಕೆಲ ಸಮಯಗಳಲ್ಲಿ ಹಾಗೆಯೇ. ಆದ್ದರಿಂದಲೇ ಯೇಸು ಶಿಲುಬೆಯಲ್ಲಿ ತೂಗುವಾಗ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿರಿ ಎಂಬುದಾಗಿ ಕೂಗಿದನಲ್ಲವ? ಯಾವುದರಿಂದ ತಂದೆ ಆತನನ್ನು ಕೈಬಿಟ್ಟು ಬಿಟ್ಟನ? ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದಾನೆ. ಒಂದು ಕೈಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದಾನೆ. ಯಾಕೆ ಯೇಸು ಅಂತ ಪರಿಸ್ಥಿತಿಯಲ್ಲಿ ಹಾದು ಹೋಗಬೇಕು? ನೀವು ನಾನು ಕೆಲ ಸಂದರ್ಭಗಳಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತೇವೆ. ದೇವರೇ ನನ್ನನ್ನು ಕೈಬಿಟ್ಟು ಬಿಟ್ಟರೋ ಎಂದು ಯೋಚಿಸುವ ಮಟ್ಟಿಗೆ ಪರಿಸ್ಥಿತಿಗಳು ಬರುತ್ತವೆ. ಎಲ್ಲವೂ ಕೂಡ ವಿರೋಧವಾಗೇ ಇದೆ, ಯಾವುದೂ ಕೂಡ ಅನುಕೂಲವಾಗಿ ಇಲ್ಲ, ನಾನು ಒಬ್ಬಂಟಿಯಾಗಿ ಬಿಡಲ್ಪಟ್ಟ ಹಾಗೆ ಇದೆ, ನಂಬಿದವರೆಲ್ಲ ಓಡಿಬಿಟ್ಟರು ಎಂದು ಹೇಳುವ ಪರಿಸ್ಥಿತಿ. ಆಗ ದೇವರೇ ನನ್ನನ್ನು ಕೈಬಿಟ್ಟು ಬಿಟ್ಟರೇನೋ ಎಂದು ಯೋಚಿಸುವಂತೆ ತೋರುತ್ತದಲ್ಲ? ನಿಜಕ್ಕೂ ಅದು ಕೈಬಿಟ್ಟದ್ದು ಅಲ್ಲ. ದೇವರು ಕೆಲ ಸಂದರ್ಭಗಳಲ್ಲಿ ಆ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾರೆ ಅಷ್ಟೇ. ಕೈಬಿಟ್ಟ ಹಾಗೆ ತೋರುತ್ತದೆ, ಆದರೆ ಆತನು ಕೈಬಿಡುವುದೇ ಇಲ್ಲ. ಆತನ ಸ್ವಾಸ್ಥ್ಯವನ್ನು ಆತನು ಹೇಗೆ ಕೈಬಿಡುವನು? ನೋಡಿರಿ, ನಿಮ್ಮ ಮಗು ಇದೆ, ಚಿಕ್ಕ ಮಕ್ಕಳಿದ್ದಾರೆ. ನಿಮ್ಮ ಚಿಕ್ಕ ಮಗುವನ್ನು ನೀವೆಂದಾದರೂ ಕೈಬಿಡುವಿರಾ? ಕೆಲ ಸಂದರ್ಭಗಳಲ್ಲಿ ಆ ಮಗುವನ್ನು ಹಾಗೆ ಆಟ ಆಡಿಸುವುದಕ್ಕೆ ನೀವು ಹೋಗಿ ಅವಿತುಕೊಳ್ಳುವಿರಿ. ಅದು ಹುಡುಕುತ್ತದೆ, ಮಮ್ಮಿ ಮಮ್ಮಿ, ಅಮ್ಮ ಅಪ್ಪ ಎಲ್ಲಿ ಎಂಬುದಾಗೆ. ಅಂದರೆ ಜನಗಳು ಕಾಣದೇ ಇರುವಾಗ ಭಯದಲ್ಲಿ ಹಾಗೆ ಶಬ್ದ ಮಾಡುತ್ತದೆ. ಮಮ್ಮಿ ಎಲ್ಲಿ ಹೋದಿರಿ, ಡ್ಯಾಡಿ ಎಲ್ಲಿ ಹೋದಿರಿ ಎಂಬುದಾಗಿ. ಕೈಬಿಟ್ಟು ಬಿಟ್ಟರು ಎಂದು ಅರ್ಥವಾ? ಬಚ್ಚಿಟ್ಟುಕೊಂಡು ಗಮನಿಸುತ್ತಾ ಇರುತ್ತಾರೆ. ಮಗು ಈ ಸಮಯದಲ್ಲಿ ಹೇಗೆ ನಡೆದುಕೊಳ್ಳುತ್ತದೆ ಎಂದು ನೋಡಲು. ಕೆಲ ಮಕ್ಕಳು ಧೈರ್ಯವಾಗಿ, ನಮ್ಮ ಅಪ್ಪ ಎಲ್ಲೂ ಹೋಗುವುದಿಲ್ಲ, ಅಮ್ಮ ಮನೆಯಲ್ಲೇ ಇರುತ್ತಾರೆ, ನೀವು ಇಲ್ಲೇ ಇದ್ದೀರಾ, ನನಗೆ ಗೊತ್ತು, ಭಯಪಡುವುದಿಲ್ಲ ಎಂದು ಹೇಳುತ್ತವೆ. ಕೆಲ ಮಕ್ಕಳು ನಮ್ಮನ್ನು ಕೈಬಿಟ್ಟು ಹೋಗಿಬಿಟ್ಟರೇನೋ ಎಂಬುದಾಗಿ ಜೋರಾಗಿ ಅಳುತ್ತವೆ. ಆಗ ದಿಢೀರೆಂದು ಅದು ಅತ್ತ ಕೂಡಲೇ ಓಡಿ ಬಂದು ಅಪ್ಪಿಕೊಂಡು, ಇಲ್ಲೇ ಇದ್ದೇನೆ, ಭಯಪಡಬೇಡ. ಅದೇ ರೀತಿಯಲ್ಲೇ ದೇವರು ಕೆಲವೊಮ್ಮೆ ನಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ನೋಡುವರು, ನೀವು ಹೇಗಿರುತ್ತೀರಿ ಎಂದು. ದೇವರೇ ಯಾವುದೇ ಪರಿಸ್ಥಿತಿಯಲ್ಲೂ ನೀವು ನನ್ನನ್ನು ಕೈಬಿಡುವುದಿಲ್ಲ, ನಾನದರಲ್ಲಿ ದೃಢವಾಗಿದ್ದೇನೆ. ನೀವು ಅಗಲಿ ಬಿಟ್ಟ ಹಾಗೆ ಕಾಣುತ್ತದೆ, ಕೈಬಿಟ್ಟ ಹಾಗೆ ಕಾಣುತ್ತದೆ, ನೀವು ಅಗಲುವುದಿಲ್ಲ, ನಿಮ್ಮಿಂದ ಕೈಬಿಡುವುದಕ್ಕೆ ಆಗುವುದಿಲ್ಲ. ನನಗಾಗಿ ಜೀವನ್ನೇ ಕೊಟ್ಟು ನಿಮ್ಮ ಮಗುವಾಗಿ ಮಾಡಿದ್ದೀರಿ, ಹೇಗೆ ಕೈಬಿಡುವಿರಿ? ಆ ರೀತಿ ಹೇಳುವಾಗ ಆತನ ಹೃದಯದಲ್ಲಿ ಒಂದು ಸಂತೋಷ ಬರುತ್ತದೆ. ನೋಡಿರೆ, ನನ್ನ ಮಗು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾನೆ, ನಂಬಿಕೆ ಇಟ್ಟಿದ್ದಾಳೆ ಎಂದು ಅದನ್ನು ನೋಡಿ ಆತನು ಸಂತೋಷ ಪಡುವನು. ಆದ್ದರಿಂದ ನೀವು ಏನು ಹೇಳುವಿರಿ? ದೇವರೇ, ನಿಮ್ಮಿಂದ ನನ್ನನ್ನು ಕೈಬಿಡುವುದಕ್ಕೆ ಆಗುವುದಿಲ್ಲ, ನಾನು ನಿಮ್ಮ ಸ್ವಾಸ್ಥ್ಯ. ಕೈಬಿಟ್ಟ ಹಾಗಿರುವ ಒಂದು ಪರಿಸ್ಥಿತಿ, ನನ್ನನ್ನು ನಿಮ್ಮಿಂದ ಮರೆಯುವುದಕ್ಕೆ ಆಗುವುದಿಲ್ಲ, ನಾನು ನಿಮ್ಮ ಮಗು ತಾನೆ, ನೀವು ರಕ್ತ ಸುರಿಸಿ ನನ್ನನ್ನು ಕ್ರಯಕ್ಕೆ ಖರೀದಿಸಿದ್ದೀರಿ, ನೀವು ನನ್ನನ್ನು ಮರೆಯುವುದಕ್ಕೂ ಆಗದು, ಕೈಬಿಡುವುದಕ್ಕೂ ಆಗದು, ಅಗಲುವುದಕ್ಕೂ ಆಗದು. ಆ ರೀತಿಯಾಗಿ ಹೇಳಿರಿ. ದೇವರು ಬಹಳ ಸಂತೋಷಪಟ್ಟು ನಿಮ್ಮನ್ನು ಅಪ್ಪಿಕೊಂಡು ಮುದ್ದಿಡುವರು. ಆತನು ನಮ್ಮ ಮೇಲೆ ತೋರುವಂತ ಪ್ರೀತಿ ಆಗಲೇ ನಮಗೆ ಕಾಣುತ್ತದೆ. ಹೇಳುವಿರಾ? ನೀವು ಹೇಳಿ ನೋಡಿರಿ. ನಾನು ಕೆಲವೊಮ್ಮೆ ಈ ರೀತಿಯಾಗಿ ದೇವರಿಗೆ ಹೇಳುವೆ, ದೇವರೇ, ನೀವು ಸಂಗಡ ಇರುವಂತೆ ನನಗೆ ಅನುಭವ ಆಗುತ್ತಾ ಇಲ್ಲ, ಆದರೂ ಸಂಗಡಲೇ ಇದ್ದೀರಿ, ನೀವು ನನ್ನನ್ನು ಬಿಟ್ಟು ಅಗಲುವುದಕ್ಕೆ ಆಗುವುದಿಲ್ಲ, ನನಗೆ ಮಾತು ಕೊಟ್ಟಿದ್ದೀರಲ್ಲ, ನೀವು ಯಾವಾಗಲೂ ಸಂಗಡಲೇ ಇದ್ದೀರಿ. ಆ ರೀತಿ ಹೇಳುವಾಗ ಆತನು ಸಂತೋಷ ಪಡುವನು. ಹೇಳುವಿರಾ? ಬಾಯಿ ತೆರೆದು ಹೇಳಿರಿ, ದೇವರೇ, ನೀವು ನನ್ನನ್ನು ಕೈ ಬಿಡುವುದಕ್ಕಾಗದು, ನನ್ನನ್ನು ಬಿಟ್ಟು ಅಗಲುವುದಕ್ಕಾಗದು, ನನ್ನ ಸಂಗಡಲೇ ಇದ್ದೀರಿ,
ನನ್ನನ್ನು ಕೈಬಿಡುವುದಿಲ್ಲ, ಆಶಾಭಂಗ ಪಡಿಸುವುದಿಲ್ಲ. ನಾನದನ್ನು ನಂಬುತ್ತೇನೆ. ನಿಮ್ಮ ಪ್ರೀತಿಯು ನನ್ನನ್ನು ಬಿಟ್ಟು ನೀವು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನೀವು ನಿಮ್ಮ ರಕ್ತ ಸುರಿಸಿ ನನ್ನನ್ನು ವಿಮೋಚಿಸಿ ಸ್ವಾಸ್ಥ್ಯವಾಗಿ ಮಾಡಿಕೊಂಡಿದ್ದೀರಿ. ಆ ಸೌಭಾಗ್ಯವನ್ನು ಕೊಟ್ಟಿದ್ದೀರಲ್ಲ. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.